ಸರ್ ಇದು ಸಂತೆಯಲ್ಲಿ ಒಳ್ಳೊಳ್ಳೆ ಕೋಳಿ ಬರ್ತವೆ, ಹೊರಗಡೆಯಿಂದ ಬರ್ತಾರೆ ಎಲ್ಲ ಸ್ಥಳೀಕರು. ಲೋಕಲ್ ಇಂದ ಬರುವಂತ ಕೋಳಿಗಳು ಹೊರಗಡೆ ಇಲ್ಲಿ ಯಾರು ದಲ್ಲಾಳಿಗಳೆಲ್ಲ ಬ್ರೋಕರ್ಗಳಿಲ್ಲ. ಕೋಳಿ ಬರ್ಬೋದು ಒಂದ್ ದಿನಕ್ಕೆ? ಕೋಳಿ ಬರ್ತಾವ ಸರ್, ಲಕ್ಷಾಂಗಟ್ಲೆ ಬರ್ತಾವ ಕೋಳಿ. ಕೇವಲ 5 ರೂಪಾಯಿ ಸುಂಕ ಮಾತ್ರ ಇರುತ್ತೆ ಅಷ್ಟೇ. ಯಾವ್ದೇ ಕಾರಣಕ್ಕೂ ಯಾವ್ದು ನಿಯಂತ್ರಣ ಎಲ್ಲ. ಇದು ನೋಡಿ, ಇದು ರಾಂಪುರ ಸಂತೆ, ಅಕ್ಕಿ ರಾಂಪುರ. ಬೆಲೆ 200 ರೂಪಾಯಿ. ಸ್ವಂತ ಕೋಳಿಗಳು ತಂದು ಸ್ವಂತದಿಂದ ಮಾರೋದು. ಈ ಸುತ್ತಮುತ್ತ ಹಳ್ಳಿಯವರು ಬರ್ತಾರೆ ಇಲ್ಲಿ? ಸುತ್ತಮುತ್ತ ಹಳ್ಳಿಯವರು ಬರ್ತಾರೆ. ಎಷ್ಟು ಹಳ್ಳಿ ಬರುತ್ತೆ ಸರ್ ಇಲ್ಲಿ? ಸುಮಾರು ಇಲ್ಲಿ ನಮ್ಮ ತಾಲೂಕಲ್ಲಿ ಕೊರಟಗೆರೆ ತಾಲೂಕಿಂದ ಹಿಡಿದು ಗೌರಿಬಿದನೂರವರು ಎಲ್ಲ ಕಡೆ ಮಧುಗಿರಿ 3 ತಾಲೂಕರು ಬರ್ತಾರೆ ಈ ಸಂತೆಗೆ. ಇದು ಕೋಳಿ ಸಂತೆ ಫೇಮಸ್ ಕೊರಟಗೆರೆ ತಾಲೂಕಲ್ಲಿ. ಎಲ್ಲಾ ಕಡೆ ಗೌರಿಬಿದನೂರು. ಇಲ್ಲಿ ಯಾವ್ಯಾವ ತಳಿ ಸೇರ್ತದೆ ಇಲ್ಲಿ ಕೋಳಿಗಳು? ಮಸ್ತಾಗೈತೆ ಸರ್. ಇಲ್ಲಿ ಗಿಣಿಮುತಿ, ಸೇಲಮ್ಮು, ತಮಿಳುನಾಡಿನಿಂದ ಕೋಳಿ ತಂದು ಇಲ್ಲಿ ಮಾರಾರಿದ್ದಾರೆ. ಬ್ರೀಡರ್ಸ್ ಇದ್ದಾರೆ ಇಲ್ಲಿ. ಇಲ್ಲಿ ಮಿನಿಮಮ್ ಯಾವ ರೇಟ್ ಅಲ್ಲಿ ಬರುತ್ತೆ? ಮಿನಿಮಮ್ 3,000ದಿಂದ 10,000ವರೆಗೂ ಕೋಳಿ ಬರುತ್ತೆ. ಮಾಮೂಲಿ ನಾಟಿ ಕೋಳಿಗಳು ಮಾತ್ರ ಕೆಜಿ ಲೆಕ್ಕ 400 400. ಮಾಮೂಲಿ ಹುಂಜಗಳೆಲ್ಲ ರೇಟ್ ಜಾಸ್ತಿ. ಹುಂಜಗಳು ಎಷ್ಟು ಮಾರುತ್ತೆ ಒಂದೊಂದು? 4,000, 5,000, 6,000 ಒಂದೊಂದು ಹುಂಜ. ಒಂದು ರೇಂಜ್ ಅಲ್ಲಿ 3 ಕೆಜಿ ಇದ್ರೆ ಕೋಳಿ 4,000, 3,000 ಹಿಂಗೆ. 2 ಕೆಜಿ ಇದ್ರೆ 1,500 ಈ ತರ. ಹೈಯೆಸ್ಟ್ ರೇಟ್ ಎಷ್ಟು ಹೋಗುತ್ತೆ ಇಲ್ಲಿ? ಹೈಯೆಸ್ಟ್ 10,000 ತನಕ ಹೋಗುತ್ತೆ ಒಂದೊಂದು ಹುಂಜ. ಏಟೇನು ಇರುತ್ತೆ, ಚೆನ್ನಾಗಿರುತ್ತೆ. 3,000, 2,000, 5,000 ತನಕ ಏಟೇನು ಚೆನ್ನಾಗಿರೋ ಬರುತ್ತೆ. ಅದು ತಳಿ ಮೇಲೆ ಡಿಪೆಂಡ್. ಅದೇ ಯಾವ್ಯಾವ ತಳಿ ಇದೆ ಇಲ್ಲಿ? ಇಲ್ಲಿ ಗಿಣಿಮುತಿ ಅಂತ ಬರುತ್ತೆ, ಬರೀಕಾಲ್ ಅಂತ. ಇದು ಗಿಣಿಮುತಿ, ಇದು ತಮಿಳ್ನಾಡು ಕೋಳಿ ಇದೆ. ಏಟೆ ಮಿನಿಮಮ್ ಇದು ಹೆಣ್ಣು ಕೋಳಿ. 2ರಿಂದ 2,500 ಹೋಗುತ್ತೆ ಇದು. ಬರಲ್ಲ ಇದು. ಬೇರೆ ಕೋಳಿ ಗಿಣಿಮುತಿ ಅಂತ ಬರುತ್ತೆ, ಕಾಯಿಲೆ ಬರುತ್ತೆ. ಕಾಯಿಲೆ ಬಂದ್ರೆ ಅದು ಕೋಳಿ ಕಾಯಿಲೆ ತಡೆಯಲ್ಲ. ಕಾಯಿಲೆ ಬಂದ್ರು ತಡೆಯುತ್ತೆ ಈ ಕೋಳಿ. ಇದು ಎಷ್ಟು ಕೆಜಿ ಬರುತ್ತೆ ಇದು? ಇದು 2.5, 2.25 ಬರುತ್ತೆ. ಏನ್ ರೇಟ್ ಹೇಳ್ತೀರಾ ಇದು? ಇದನ್ನ ಇವಾಗ 3,000 ಹೇಳ್ತೀವಿ. 3,000? ಏನು 2 ಕೆಜಿ ಬರೋದಕ್ಕೆ 3,000 ಹೇಳ್ತೀರಾ? ಅದಂಗೆ ಅದು ಕೋಳಿ ಆತರ ಜಾತಿ ಇರುತ್ತೆ ಕೋಳಿ. ಜಾತಿ ಕೋಳಿ ಅಂದ್ರೆ ರೇಟ್ ಜಾಸ್ತಿ. ಅದೇ ನಾಟಿ ಕೋಳಿ ಆದ್ರೆ 450 ರೂಪಾಯಿ ಇರುತ್ತೆ ಕೆಜಿ. ಅದನ್ನ ಆತರ ಕೆಜಿ ಲೆಕ್ಕ ಕೊಡಲ್ಲ. ಇದು ಕೆಜಿ ಲೆಕ್ಕ ಕೊಡಲ್ವಾ ಇದು? ಪೀಸು ಎಷ್ಟು? 3,000? 3,000, 2,000, 2,500 ಕೋಳಿ ಮೇಲೆ ಡಿಪೆಂಡ್. ಅದು ಕಾಯಿಸ್ ಕೊಡೋದು 3,000 ಕೊಡ್ಬೋದು, 2,000 ಕೊಡ್ಬೋದು. ಇದು ಪೀಸ್ ಲೆಕ್ಕ. ಇದು ಪೀಸ್ ಲೆಕ್ಕನಾ? ಇದು ಜಾತಿ ಅಲ್ವಾ? ಇದು ಜಾತಿ ಕೋಳಿ ಅಲ್ವಾ ಇದು? ಇದೆಷ್ಟಿದು? ಇದು 4,000 ಹೇಳ್ತಿದ್ದಾರೆ. ಇಲ್ಲ ಪೀಸ್ ಲೆಕ್ಕ ಬೇಕಾದ್ರೂ ಕೊಡ್ತಾರೆ, ಒಂದೊಂದು ಬೇಕಾದ್ರೂ ಕೊಡ್ತಾರೆ. ಇದು ಮನೆ ಕಡೆ ಹಳ್ಳಿ ಕಡೆ ಸಿಟಿಯಿಂದ ಬಂದಿರ್ತಾರೆ, ತಿನ್ಬೇಕು ನಾಟಿಗಳು ಅನಿಸ್ತಾರೆ, ಅವ್ರು ಬಂದು ತಗೊಂಡು ಹೋಗೋದು. 400 ರೂಪಾಯಿ ಕೆಜಿ ಲೆಕ್ಕ. ಇದು ಪೀಸ್ ಲೆಕ್ಕ ಕೊಡಲ್ವಾ? ಲೆಕ್ಕನೂ ಕೊಡ್ತಾರೆ, ಪೀಸ್ ಲೆಕ್ಕನೇ ಇದು. ಪೀಸ್ ಲೆಕ್ಕ ಅಂದ್ರೆ ಹೆಂಗೆ? ಅದು ಮಿನಿಮಮ್ 1 ಕೆಜಿ ಇದ್ರೆ 450, 500. ಒಂದೊಂದ್ಸಲಿ ಒಂದೊಂದ್ ತರ ರೇಟ್ ಇರುತ್ತೆ. 500 ಇರುತ್ತೆ ಕೋಳಿ ಕಡಿಮೆ ಬಂದಾಗ. ಕೋಳಿ ಜಾಸ್ತಿ ಬಂದಾಗ 500, 600 ಆ ತರ ಇರುತ್ತೆ. ಯಾವ ರೀತಿ ಕೋಳಿ ಬಂದ್ರೆ ಆ ತರ ರೇಟ್. ಕೋಳಿ ಜಾಸ್ತಿ ಇದ್ದಾಗ ರೇಟ್ ಕಮ್ಮಿ ಆಗುತ್ತೆ, ಕೋಳಿ ಕಡಿಮೆ ಬಂದಾಗ ರೇಟ್ ಜಾಸ್ತಿ ಆಗುತ್ತೆ. ಇದು ಬೇರೆ ಕಡೆಯಿಂದ ಬರುತ್ತಾ ಇಲ್ಲಿಗೆ? ಎಲ್ಲ ಕಡೆಯಿಂದ ಬರುತ್ತೆ. ಮಧುಗಿರಿಯಿಂದ ಬರುತ್ತೆ, ಗೌರಿಬಿದೂರಿಂದ ಬರುತ್ತೆ, ಕೊಡಗಿನಹಳ್ಳಿಯಿಂದ ಬರುತ್ತೆ. ಎಲ್ಲ ಕಡೆ ಸ್ಥಳೀಯವಾಗಿ ಎಲ್ಲಿಂದ ಕೋಳಿ ಮಾರೋರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಮಾರ್ಕೆಟ್ ಯಾವಾಗ ಇರುತ್ತೆ ಸಂತೆ? ಇದು ಸಂತೆ ಶನಿವಾರ ಮಾತ್ರ. ಪ್ರತಿ ಶನಿವಾರ. ಶನಿವಾರ ಸಾಯಂಕಾಲ ಬೆಳಗಿನ ಜಾವ 5 ಗಂಟೆಯಿಂದ ಸ್ಟಾರ್ಟ್. ಬೆಳಗಿನ ಜಾವ 5 ಗಂಟೆ ಸ್ಟಾರ್ಟ್ ಆಗಿ ಮುಗಿಯೋದು 11, 11:30 ಲಾಸ್ಟ್. 12 ಗಂಟೆ ಮುಗಿದೋಗುತ್ತೆ. 11 ಗಂಟೆ, 11 ಗಂಟೆ, 11:30 ಲಾಸ್ಟ್. ಮತ್ತೆ ಇಲ್ಲಿ ತಗೊಳ್ಳೋದಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ? ಈಗ ಹೊರಗಡೆಯಿಂದ ಸಿಟಿಯಿಂದ ಬರೋರಿಗೆ ಇಲ್ಲಿ ಸಿಗಲ್ಲ. ಇಲ್ಲಿ ಹಳ್ಳಿ ಕಡೆ ಇರ್ತಾರೆ, ಬರ್ತಾರೆ. ಇಲ್ಲಿ ಆಯಾ ಇದ್ಬಿಟ್ಟು ಊರಲ್ಲಿ ನಾಟಿ ಕೋಳಿ ಗಿಟಿಕೋಳಿ ಹೊಲದತ್ರ ಮಾಡ್ಕೊಂಡು ತಿನ್ಬೇಕು ಅಂತೇಳಿ ಬರ್ತಾರೆ. ಹಳ್ಳಿ ಕಡೆಯವರು ಸಿಟಿನವರೇ ಜಾಸ್ತಿ ಬರೋದು. ಬೆಂಗಳೂರು ಕಡೆಯಿಂದ ಬರ್ತಾರೆ, ಹೊಲ ಜಮೀನು ಇರುತ್ತೆ ಇಲ್ಲಿ. ನಾಟಿ ಕೋಳಿ ತಂದು ನಾಳೆ ಭಾನುವಾರ ಅಲ್ವಾ, ಸಂಡೆ 5 ಕೆಜಿ ನಾಟಿ ಕೋಳಿ ಬೆಂಗಳೂರಿನವರು ಬರ್ತಾರೆ ಇಲ್ಲಿಗೆ. ಜಾಸ್ತಿ ಬರೋದು ತಗೊಂಡೋಗಕ್ಕೆ. ಮಾರೋರು ಬೆಂಗಳೂರವರು, ಕಾರ್ ಬುಲೆರೋದಲ್ಲಿ ಬರ್ತಾರೆ. ಬೆಂಗಳೂರವರು, ಮಂಗಳೂರವರು ಬರ್ತಾರೆ. ಇವೆಲ್ಲ ರೇಟ್ ಜಾಸ್ತಿ. 4,000, 3,000. ಈ ಕೋಳಿ ಹೆಂಗೆ? ಈ ಕೋಳಿ 4,000 ಹೇಳ್ತಿದ್ದಾರೆ. ಈ ಕೋಳಿ ಅದು ಪೀಸ್ ಲೆಕ್ಕ, ಅದು ತೂಕ ಕೊಡಲ್ಲ. ಇವರು ಹೊರಗಡೆಯಿಂದ ಕೋಳಿ ತರ್ತಾರೆ. ಬಟ್ ಎನಿ ಟೈಮ್ 20 ಕೋಳಿ ಇವ್ರ ಹತ್ರ ಎನಿ ಟೈಮ್ ಇದ್ದೇ ಇರುತ್ತೆ. ಇವರು 20-30 ಕೋಳಿ ಮನೆಯಲ್ಲಿ ಇದ್ದೇ ಇರುತ್ತೆ. ನಿಮ್ದು ಯಾವ್ದು ಸರ್? ಬೈಚಾಪುರನ? 1 ಕಿಲೋಮೀಟರ್, 1.5 ಕಿಲೋಮೀಟರ್ ಆಗುತ್ತೆ. ಎನಿ ಟೈಮ್ ಕೋಳಿ ಅವ್ರ ಹತ್ರ ಇದ್ದೇ ಇರುತ್ತೆ. ನಾಟಿ ಕೋಳಿ. ಓಕೆ. ಇದೆಷ್ಟು ಹೇಳ್ತಾರೆ? ಇದು 3,500 ಹೇಳ್ತಾರೆ ಈ ಕೋಳಿ. ಎಷ್ಟಿದೆ ಸರ್ ನಿಮ್ಮ ಹತ್ರ? ಅವ್ರ ಹತ್ರ ಒಂದು 5 ಇದೆ ಸರ್. 5 ಕೋಳಿ ಇದೆ. ಅವ್ರು 5 ಕೋಳಿ ಇರುತ್ತೆ. ಬಟ್ ಬ್ರೀಡಿಂಗ್ ಮಾಡಿಸಿ ದೊಡ್ಡವಾದ್ಮೇಲೆ ಈ ತರ ಸೈಜ್ ಆದ್ಮೇಲೆ ಅವ್ರು ಸಾಕಾಣಿಕೆ ಮಾಡಿ ಮಾರ್ತಾರೆ. ಸಾಕಾಣಿಕೆ ಮಾಡಿ.
ಇವಾಗ ಯಾರಾದ್ರೂ ಬಂದ್ರೆ ಬೆಂಗಳೂರಿಂದ ಬೇಕು ಅಂತ ಕೊಡ್ತೀರಾ ನೀವೆಲ್ಲ? ಕೊಡ್ತೀವಿ. ಹಾ, ಮರಿ ಕೊಡ್ತೀರಾ ಈ ತರ ದೊಡ್ಡದಾಗಿ? ಯಾವ್ದು ಕೇಳಿದ್ರೆ ಅದು ಕೊಡ್ತೀವಿ. ಮರಿ ಕೇಳಿದ್ರೆ ಮರಿ, ದೊಡ್ಡದು ಕೇಳಿದ್ರೆ ದೊಡ್ಡದು. ಇವಾಗ ಚಿಕ್ಕ ಮರಿ ಯಾವ ರೇಟ್ ಕೊಡ್ತೀರಾ? ಚಿಕ್ಕ ಮರಿ ಜಾತಿ ಮೇಲೆ ಹೋಗುತ್ತೆ. ಅದು ಅದು ಮರಿ ಕ್ವಾಲಿಟಿ ಇದ್ರೆ ರೇಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ಕ್ವಾಲಿಟಿ ಕಮ್ಮಿ ಅಂದ್ರೆ ಇವಾಗ 3 ತಿಂಗಳು 4 ತಿಂಗಳು ಆಗಿರುತ್ತೆ ಅನ್ಕೊಳ್ಳಿ ಮರಿ, ಅದು ಯಾವ ರೇಟ್ ಕೊಡ್ತೀರಾ? ಅದು 1,000. 1,000. ಅದೊಂದು ಎಷ್ಟು ಕೆಜಿ ಬರ್ಬೋದು? ಅದು ತೂಕದ ಲೆಕ್ಕ ಬರಲ್ಲ, ಯಾಕಂದ್ರೆ ಪೀಸ್ ಲೆಕ್ಕ ಅದು. ಬಟ್ ಜಾತಿ ಇರುತ್ತೆ ಮರಿ, ಕ್ವಾಲಿಟಿ ಮರಿ ಕೊಡ್ತಾರೆ ಆತರ. ಬ್ರೀಡಿಂಗ್ ಇದ್ರೆ ರೇಟ್ ಜಾಸ್ತಿ. ಇವಾಗ ಒಳ್ಳೆ ಬ್ರೀಡಿಂಗ್ ಇದ್ರೆ ಒಳ್ಳೆ ರೈಟ್. ಈಗ ಕಾಯಿ ಎಷ್ಟು ಕೊಡ್ತಾನೆ, ಸಾಕ್ಬೇಕು ಅನ್ನೋ ಖುಷಿ ಇದ್ರೆ, ಮರಿ ಚೆನ್ನಾಗಿದ್ರೆ 1,000 ಕೊಡೋದು, ಇನ್ನೂ ಎಕ್ಸ್ಟ್ರಾ ಕೊಡ್ತಾರೆ. ಯಾಕಂದ್ರೆ ಖುಷಿ ಮರಿ ಚೆನ್ನಾಗಿರ್ಬೇಕು ಅವ್ನು. ಆ ಥರದವ್ರು ಚೆನ್ನಾಗಿ ದುಡ್ಡು ಕೊಟ್ಟು ತಗೊಂಡೋಗ್ತಾರೆ. ನಿಮ್ಮ ಹೆಸರು? ಮಾರುತಿ ಅಂತ. ಮಾರುತಿ. ನೀವು ಕೋಳಿ ಸಾಕ್ತೀರಾ ಸರ್? ಹ್ಞೂ ಸರ್, ಸಾಕ್ತೀವಿ. ನಾಟಿ ಕೋಳಿ ಇದೆಲ್ಲ ನಿಮ್ದೇನಾ? ಎಲ್ಲ ನಮ್ದೆ, ಪ್ಯೂರ್ ನಾಟಿ. ಪ್ಯೂರ್ ನಾಟಿ. ಎಷ್ಟು ಹೇಳ್ತಿದ್ದಾರೆ ಸರ್ ಇದು? ಸರ್ 450 ರೂಪಾಯಿ ಕೆಜಿ ಓಡ್ತಾ ಐತೆ. 450ರಿಂದ 500 ರೂಪಾಯಿ ಇವತ್ತಿನ ಬಜಾರ್. 450ರಿಂದ 500 ರೂಪಾಯಿ ಓಡ್ತಾ ಐತೆ. 500 ರೂಪಾಯಿ. 450 ರೂಪಾಯಿ. ಇವೆಲ್ಲ ಜಾತಿ ಕೋಳಿನ ಇದು? ಎಲ್ಲ ಮಾಮೂಲಿ, ಎಲ್ಲ ಇದು ಬೆಣಸೆ ಕ್ರಾಸ್, ಪ್ಯೂರ್ ನಾಟಿ ಎಲ್ಲ ಮಿಕ್ಸ್ ಐತೆ ಸರ್. ಮಿಕ್ಸ್. ಇವಾಗ ಇದು ಒಂದೊಂದು ಪೀಸ್ ಹೆಂಗೆ? ಇದು ಪೀಸ್ ಲೆಕ್ಕ ಹೋದ್ರೆ 600 ರೂಪಾಯಿ 700 ರೂಪಾಯಿ ಒಂದೊಂದು ಪೀಸ್. ಲೆಕ್ಕಾಚಾರ. ಕೆಜಿ ಲೆಕ್ಕ ಆದ್ರೆ? ಕೆಜಿ ಲೆಕ್ಕ ಆದ್ರೆ 450 ರೂಪಾಯಿ. 450 ರೂಪಾಯಿ. 500 ರೂಪಾಯಿ ಹೇಳ್ತೀವಿ. 450 ರೂಪಾಯಿ ಫೈನಲ್ ಬಂದ್ರೆ ಬಿಡ್ತೀವಿ ಸರ್. ಇದು ಎಲ್ಲಿಂದ ತರ್ತೀರಾ ಸರ್ ನೀವು? ಸರ್ ಎಲ್ಲ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಗಾಡಿಯಲ್ಲಿ ಹೋಗಿ ಹಾಕೊಂಡ್ಬರ್ತೀವಿ. ಮನೆ ಹತ್ರ ಮೇಯಿಸಿರೋ ಕೋಳಿ ನೀನು, ಪ್ಯೂರ್ ನಾಟಿ. ನಿಮ್ಗೆ ಎಷ್ಟು ಬೀಳುತ್ತೆ ಅಲ್ಲಿ? ಸರ್ ಅದು ಉಂಡೆ ಲೆಕ್ಕಾಚಾರ ಹಾಕೊಂಡ್ ಬಂದ್ಬಿಡ್ತೀವಿ. ಉಂಡೆ ಲೆಕ್ಕಾಚಾರ ಒಟ್ಟಿಗೆ 10 ಕೋಳಿ ಇದ್ರೆ 10 ಕೋಳಿನ ಒಟ್ಟಿಗೆ ಲೆಕ್ಕಾಚಾರ. ಲೆಕ್ಕ ತಗೊಂಡ್ಬಿಡ್ತೀರಾ? ಒಟ್ಟಿಗೆ ಅವ್ರು ಏನ್ ವ್ಯಾಪಾರ ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್. ಆತರ ನೀವು ಹಳ್ಳಿಗೆ ಹೋಗಿ ಮೇಲೂ ಯಾರು ಕಮ್ಮಿ ಕೊಡಲ್ಲ ಸರ್. ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕೊಂಡ್ ಬರ್ಬೇಕು. ಇಲ್ಲಿ ಬಂದಿರತ್ತೆ 10 ರೂಪಾಯಿ 20 ರೂಪಾಯಿ ಇಟ್ಕೊಂಡು ಮಾಡ್ಕೊಂಡು. ಹೌದು, ಹಳ್ಳಿಗಳಲ್ಲಿ ಹೋಗಿ ಹಳ್ಳಿಗೆ ಹೋಗ್ತೀರಾ ನೀವು? ಪ್ರತಿಯೊಂದು ಹಳ್ಳಿನೂ ನಮ್ ಸುತ್ತ ಏನಾಯ್ತು ನಮ್ ತಾಲೂಕು ಎಲ್ಲ ಅಡ್ಡಾಡ್ತೀವಿ. ಎಲ್ಲ ಹಳ್ಳಿಗೆ ಹೋಗಿ ತಗೊಬಂದು ಇಲ್ಲಿ ಮಾರ್ತೀರಾ? ಹ್ಞೂ ಸರ್, ಸಂಜೆ ಎಲ್ಲ ಹಿಡಿದಿಟ್ಟಿರ್ತಾರೆ. ಹಂಗೆ ಒಟ್ಟಿಗೆ ವ್ಯಾಪಾರ ಮಾಡ್ಕೊಂಡು ಹಾಕೊಂಡ್. ಇದ್ರಲ್ಲಿ ಏನಾದ್ರು ಲಾಭ ಇದೆ ಸರ್ ನಿಮ್ಗೆ? ಪರವಾಗಿಲ್ಲ ಸರ್, ಇದ್ದಿದ್ರಲ್ಲಿ ಒಂದೊಂದು ವಾರ ಒಂದೊಂದ್ ತರ. ಒಂದ್ ವಾರದಲ್ಲಿ ಲಾಸ್ ಆಗುತ್ತೆ, ಒಂದ್ ವಾರದಲ್ಲಿ ಲಾಭನೂ ಸಿಗುತ್ತೆ. ಕೂಲಿ ಪಾಡಿಗೆ ಮೋಸ ಇರಲ್ಲ. ಅದೇ ನಿಮ್ ಬಿಸ್ನೆಸ್ ಅಂದ್ರೆ ಕೂಲಿ ಪಾಟು ಸಿಗುತ್ತೆ ಅಷ್ಟೇ. ಹೆವಿ ಲಾಭ ಏನಿಲ್ಲ, ಹೆಚ್ಚಾಗಿ ಮೀಡಿಯಂ ಲಾಭ ಸಿಗುತ್ತೆ. ಲಾಭ ಸಿಗುತ್ತೆ. ಇವಾಗ ಇಷ್ಟಿದೆ ಸರ್, ಇದೆಷ್ಟು ಕೆಜಿ ಬರ್ಬೋದು ಸರ್ ಇದೆಲ್ಲ ಸೇರಿ? ಸರ್ ಒಂದು 2 ಕ್ವಿಂಟಲ್ 20 ಕೆಜಿ ಎಲ್ಲ. 2 ಕ್ವಿಂಟಲ್ 20 ಕೆಜಿ ಇದೆ ಎಲ್ಲ? ಎಲ್ಲ ಟೋಟಲ್. ನಿಮ್ಗೆ ಇದಕ್ಕೆಲ್ಲ ಬಜೆಟ್ ಎಷ್ಟು ಬಿದ್ದಿದೆ ಸರ್ ಇದಕ್ಕೆ? ಸರ್ ಅದೇ ಕೆಜಿ 450 ರೂಪಾಯಿಗೆ ಟಾರ್ಗೆಟ್. ಆ ತರ ಇದು ಉಂಡೆ ಲೆಕ್ಕಾಚಾರ ಹಾಕಿಲ್ಲ, ಕೆಜಿ ಲೆಕ್ಕಾಚಾರ. ಸ್ವಲ್ಪನೇ ತೂಗಿರ್ತೀವಲ್ಲ, ಆ ಲೆಕ್ಕಾಚಾರ. ಕೆಜಿ 450 ರೂಪಾಯಿ. ಎಲ್ಲ ಪ್ಯೂರ್ ನಾಟಿ ಸರ್ ಇದು. ಇದೆಲ್ಲ ಪ್ಯೂರ್ ನಾಟಿ. ಕೋಳಿ ಈ ತರನೇ ಇದ್ರೆ ಸರ್ ಸೇಲ್ ಆಗೋದು. ಎಲ್ಲ ಕ್ರಾಸ್ ಪಾಸ್ ಎಲ್ಲ ಗೊತ್ತಿಲ್ದವ್ರು ಯಾರೋ ತಗೊಂಡೋಗ್ತಾರೆ ಅಷ್ಟೇ, ಗೊತ್ತಿರೋರು ಯಾರು ತಗೊಂಡೋಗಲ್ಲ. ಕೋಳಿಲಿ ಮೊದ್ಲಂಗಲ್ಲ ಎಲ್ಲ ಚೆಕ್ ಮಾಡಿ ತಗೊಬೇಕು ಸರ್ ಕ್ವಾಲಿಟಿ. ಅದ್ಯಾವ ತರ ಸರ್? ಅದು ಎಲ್ಲ ಮೈಸೂರು ನಾಟಿ. ಅದ್ಯಾವ್ದು 11-12 ಯಾವ್ದು ಐತೆ, ಅದು ಬೇರೆ ಐತೆ. 2-3 ತರ ಐತೆ ಸರ್ ಜಾತಿ. ಒಂದು 5-6 ತರ ಐತೆ. ಹೌದು, ಯಾವ್ಯಾವ ತರ ಬರುತ್ತೆ ಸರ್ ಜಾತಿ ಇದು ಕೋಳಿ? ಸರ್ ಬೆಣ್ಸೆ, ಸೇಲಮ್ಮು, ನಾಟಿ ಎಲ್ಲ ಬರುತ್ತೆ. ಅದರಲ್ಲಿ ಒಂದ್ ಸ್ವಲ್ಪ ಪ್ಯೂರ್ ನಾಟಿ ಆದ್ರೆ ಒಂದ್ ಲೆಕ್ಕಾಚಾರ ಅಷ್ಟೇ. ಆದ್ರೆ ಕ್ರಾಸ್ ಬೀಡ್ ಬರುತ್ತಾ? ಕ್ರಾಸ್ ಬೀಡ್ ಕಮ್ಮಿ, 250 ರೂಪಾಯಿ 300 ರೂಪಾಯಿ ಕ್ರಾಸ್ ಬೀಡ್. ನಮ್ಗೆ ತಿನ್ನೋದಕ್ಕೆ ಯಾವ ಚೆನ್ನಾಗಿರುತ್ತೆ ಸರ್? ಇದೆ ಸರ್ ಪ್ಯೂರ್ ನಾಟಿ. ಪ್ಯೂರ್ ನಾಟಿ ಚೆನ್ನಾಗಿರುತ್ತೆ. ಕ್ರಾಸ್ ಬೀಡ್ ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತೆ. ಮತ್ತೆ ಫಾರಂ ಕೋಳಿಗಳು ಅವೆಲ್ಲ ಅವು ಕೋಲ್ಸೂರು ಇವೇ ಬೆಸ್ಟ್. ಫಾರಮ್ ಬೈಲರ್ಗೆ ನಾವೆಲ್ಲ ಮೆಡಿಸಿನ್ಸ್ ಸೇನೆ ಇವೇನಾದ್ರೆ ಕಾಳು ಕಡ್ಡಿ ಎಲ್ಲ ಮೇಯ್ಕೊಂಡ್ ತಿನ್ಕೊಂಡು ಇರ್ತವೆ ಹಳ್ಳಿಗಳಲ್ಲಿ. ಚೆನ್ನಾಗಿರ್ತವೆ, ರಕ್ತ ಪುಷ್ಟಿ ಚೆನ್ನಾಗಿರುತ್ತೆ ಕೋಳಿ. ಮತ್ತೆ ಇದನ್ನ ತಿನ್ನೋದ್ರಿಂದ ಏನು ಕಾಯಿಲೆ ಏನ್ ಬರಲ್ವಲ್ಲ? ಇಲ್ಲ ಸರ್, ಕೋಳಿ ತಿನ್ನೋದ್ರಿಂದ ಇನ್ನು ಆರೋಗ್ಯಕ್ಕೆ ಒಳ್ಳೇದೇ ಬಿಟ್ರೆ ಕಾಯಿಲೆ ಯಾವ್ದು ಬರಲ್ಲ. ನಾಟಿ ಕೋಳಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆ. ಎಲ್ಲರೂ ಇಷ್ಟಪಡ್ತಾರೆ ಇದನ್ನ? ಎಲ್ಲರೂ ಇಷ್ಟಪಡ್ತಾರೆ. ಕೋಳಿ ಚೆನ್ನಾಗಿರ್ತಾವ ಸರ್ ಇವು ಫಾರಂ. ಸರ್ ಟೋಟಲ್ ಈ ಸಂತೆಗೆ ಎಷ್ಟು ಕೋಳಿ ಬರ್ಬೋದು ಸರ್ ನಿಮ್ ಪ್ರಕಾರ? ಏನು ಈ ಸಂತೆಗೆ, ಈ ಅಕ್ಕಿರಾಂಪುರ ಸಂತೆಗೆ ಎಷ್ಟು ಕೋಳಿ ಬರ್ಬೋದು ಒಂದ್ ದಿನಕ್ಕೆ? ಕೋಳಿ ಬರ್ತಾವ ಸರ್, ಲಕ್ಷಾಂಗಟ್ಲೆ ಬರ್ತಾವ ಕೋಳಿ. ಲಕ್ಷಾಂಗಟ್ಲೆ ಬರ್ತವೆ. ಸಾವಿರಾರು ಏನಿಲ್ಲ, ಲಕ್ಷಾಂಗಟ್ಲೆ ಬರ್ತವೆ. 1.5 ಲಕ್ಷ 2 ಲಕ್ಷ ಕೋಳಿ ಬರುತ್ತೆ ಇಲ್ಲಿಗೆ. ಎಲ್ಲ ಸೇಲ್ ಆಗ್ಬಿಡುತ್ತಾ? ಎಲ್ಲ ಸೇಲ್ ಆಗುತ್ತೆ. ಇದರಲ್ಲಿ ದೊಡ್ಡ ಸಂತೆ ನಮ್ಮ ಕರ್ನಾಟಕದಲ್ಲಿ ಇದೆ. ನಂಬರ್ 1 ಸಂತೆ. ನಂಬರ್ 1 ಸಂತೆ ಇದೆ. ಕೋಳಿ ಇದ್ರಲ್ಲೂ ಅಷ್ಟೇ, ಮರಿ ಇದ್ರಲ್ಲೂ ಅಷ್ಟೇ. ಮತ್ತೆ ಇನ್ನೂ ಏನೇನ್ ಸೇರುತ್ತೆ ಸರ್ ಇಲ್ಲಿ ಕೋಳಿ? ಮತ್ತೆ ಬಾತ್ ಕೋಳಿ, ಟರ್ಕಿ ಕೋಳಿ, ಸೀಟಿ ಕೋಳಿ ಎಲ್ಲ ಒಂದ್ ಐತೆ ನೋಡ್ರಿ ನಂದೆ.
ಟರ್ಕಿ ಕೋಳಿ ಯಾವ್ದು ಇದು? ಅದು ಹಾ, ಇದು ಯಾವ ಜಾತಿ ಸರ್ ಇದು? ಅದು ಟರ್ಕಿ ಸರ್. ಅದು ಟರ್ಕಿ. ಹಾ. ಅದೇನ್ ರೇಟ್ ಸರ್ ಅದು? ಸರ್ ಅದು 2200 ರೂಪಾಯಿ ಹೇಳ್ತಾ ಇದೀವಿ. ಟರ್ಕಿ ಕೋಳಿನಾ? ಹೆಚ್ಚು ಕಮ್ಮಿ ಕೊಟ್ಬಿಡಿ, 1.5 ಮುಂದೆ ಕೊಟ್ಬಿಡ್ತೀವಿ. ಇದು ಪಕ್ಕದಲ್ಲಿರೋ ಸರ್ ಹುಂಜ? ಬೆಣಸೆ ಹುಂಜ ಸರ್ ಅದು. ಇದು ಏನ್ ರೇಟ್ ಸರ್ ಇದು? ಮ್ಯಾಕ್ಸಿಮಮ್ 3000 ಇರುತ್ತೆ ಸರ್. ಇದು ಸರ್ ಅದರಲ್ಲಿ ಬೆಣಸೆ, ಸೇಲಮ್ಮು, ತಿರ್ಗಾ ರೋಣ, ಈ ತರ 3 ಜಾತಿ ಐತೆ ಸರ್. ಅದ್ರಲ್ಲಿ ಯಾವ್ದು ಬೆಸ್ಟ್ ಸರ್? ಅದ್ರಲ್ಲಿ ಸರ್ ಅದು ಬರಗಾಲು ಲೆಕ್ಕಾಚಾರಕ್ಕೆ ಹೋದ್ರೆ ಇದು ಬ್ರೀಡಿಂಗ್, ಈ ಬ್ರೀಡ್ ಐತಲ್ಲ ಇದು ಬೆಣಸೆ. ಇದು ಬೇರೆ ಲೆಕ್ಕಾಚಾರಕ್ಕೆ ಆಡೋವೆಲ್ಲ ಇವು ಸೇಲಮ್. ಆ ಲೆಕ್ಕಾಚಾರ ಚೆನ್ನಾಗಿರುತ್ತೆ ಸರ್ ಕೋಳಿ. ಟರ್ಕಿ ಸರ್ ಇದು. ಇದು ಕೋಳಿ ಇದು ಜೊತೆ ಲೆಕ್ಕ ಕೊಡ್ತಾರಾ? ಒಂದು ಹೆಣ್ಣು ಕೋಳಿ, ಒಂದು ಗಂಡು ಕೋಳಿ? ಅವು ಕೆಜಿ ಲೆಕ್ಕನೂ ಕೊಡ್ತಾರೆ, ಜೊತೆನೂ ಕೊಡ್ತಾರೆ ಸರ್. ಅವರು ನಮ್ಮ ಮಾವಂದು ಸ್ವಲ್ಪ ಮಾಡಿ ಸರ್. ಅವರಾ? ಹಳೆ ಮಿಷಿನ್, ಓಲ್ಡ್ ಮಿಷಿನ್, ಬರೀ ಅಂತ ಸರ್ ಹಿಡಿಯೋದು ಕೋಳಿ. ಬರೀ ಅದೇ ವ್ಯಾಪಾರ. ಮತ್ತೆ ಇಲ್ಲಿ ಕುರಿ ಸಂತೆ ಏನೋ ಸೇರುತ್ತೆ ಸರ್ ಇಲ್ಲಿ? ಅಲ್ಲಿ ಪಕ್ಕದಲ್ಲಿ ಕುರಿ ಸಂತೆ. ಇದು ಮತ್ತೆ ಕೋಳಿ ಮಾತ್ರ ಇಲ್ಲಿ? ಕೋಳಿ ಮಾತ್ರ ಇಲ್ಲಿ. ಅದೇ ಬಾತ್ಕೋಳಿ, ಟರ್ಕಿ, ಸೀಟಿ, ಈ ತರ ಎಲ್ಲ ಮೊಲ, ಪಾರಿವಾಳ ಎಲ್ಲಿ? ಈ ಸಂತೆಯಲ್ಲಿ. ಪಾರಿವಾಳನು ಸಿಗುತ್ತಾ? ಪಾರಿವಾಳ ಅವಲೆಕ್ಕ ಎಲ್ಲ ಸೇಲ್ ಆಗ್ಬಿಟ್ಟೆ ಸರ್. ಪಾರಿವಾಳ, ಮೊಲ. ಇಲ್ಲೊಂದು ಸ್ವಲ್ಪ ಐತೆ ನೋಡಿ ಸರ್ ಪಾರಿವಾಳ. ಫುಲ್ ಪಲ್ಟಿ ಅನ್ನು ಪಾರಿವಾಳ, ಫುಲ್ ಪಲ್ಟಿ ಅದು. ತೋರಿಸಿ ಸೈಡ್ ಯಾವ ಬಿಡಪ್ಪ ಕೊಟ್ಬಿಡ ನೋಡಿ ಸರ್ ಪಾರಿವಾಳ. ಇದು ಪಾರಿವಾಳನಾ? ಯಾವ ಜಾತಿ ಅವ್ರಿಗೆ ಅಣ್ಣವ್ರಿಗೆ ನೋಡಿ ಸರ್ ಪಾರಿವಾಳ. ಇದು ಪಾರಿವಾಳ. ಇದರಲ್ಲಿ ಪಲ್ಟಿ, ಲಕ್ವಾ, ತಿರ್ಗಾ ಸೂರಜ್ಜು ಯಾವ್ಯಾವ ಇರ್ತಾವ ಸರ್ ಇನ್ನ ಜಾತಿ ಚೆನ್ನಾಗಿರ್ತವೆ. ಇದು ಬೂಟು, ಈ ತರ ಕಾಲಲ್ಲಿ ಇದಿರ್ತೈತೆ. ಎತ್ತವಾಗಲ್ಲ. ತಿರ್ಗಾ ಇದು ಫ್ಯಾಷನ್ ಬೇರೆ ಇರುತ್ತೆ ಪಾರಿವಾಳ. ಎಲ್ಲ ಖಾಲಿ ಆಗ್ಬಿಟ್ಟಾವ ಸರ್ ಅವು. ಇದು ಇಲ್ಲಿ ಪಾರಿವಾಳನ್ನು ಸಿಕ್ಕಾಬಿಟ್ಟ ಸೇಲಿಂಗ್ ಐತೆ ಪಾರಿವಾಳ. ಇದು ಎಷ್ಟು ಹೇಳ್ತಾರೆ ಸರ್ ಒಂದೊಂದು ಪಾರಿವಾಳ? ಏನ್ ರೇಟಪ್ಪ ಇವು? 500 ರೂಪಾಯಿ 600 ರೂಪಾಯಿ ಇರ್ತದೆ ಸರ್ ಒಂದೊಂದು. ಫ್ಯಾಷನ್ ಬೂಟು ಸೇನೆ, ಮಾಮೂಲಿ ನಾಟಿ, ಇವು ಪಲ್ಟಿ, ಈ ತರ ಚೆನ್ನಾಗಿರ್ತದೆ ಸರ್ ಪಾರಿವಾಳ. ಇವು ಜೋಡಿ ಲೆಕ್ಕ ಕೊಡ್ತಾರೆ ಸರ್? ಜೋಡಿ ಲೆಕ್ಕನೂ ಕೊಡ್ತಾರೆ, ಒಂಟಿನೂ ಕೊಡ್ತಾರೆ. ಆ ಲೆಕ್ಕಾಚಾರ ಇದು. ಮರಿಗಳು ಆಚೆ ಓಡೋಗ್ಬಿಡ್ತವೆ ಅಂತ ಅಷ್ಟೇ, ಅದ್ರೊಳಗಡೆ ಬಿಟ್ಟು. ಸರ್ ಇದ್ಯಾವುದು ಸರ್ ದೊಡ್ಡ ಹುಂಜ ಇದು? ಸರ್ ಅದು ಸೇಲಂ ಮುಂಜ ಸರ್, ಸೇಲಂ ಕ್ರಾಸ್. ಇದೇನು ರೇಟ್ ಹೇಳ್ತಾರೆ ಸರ್? ಸರ್ 4,500 ಹೇಳ್ತಾರೆ ಸರ್. ಇದು 4,500 ಒಂದು? 4,500. ಅದೇ ಸರ್ ಮರಿಕೋಳಿ? ಮರಿಕೋಳಿ ಎಲ್ಲ 1,500, 1,600 ನಾಟಿ ಇದೆ ಅದು. ಆ ಲೆಕ್ಕಾಚಾರ ಕೇಳಿದ್ರು ತಪ್ಪ. ನಮ್ಮ ಸ್ನೇಹಿತರು ಬೇರೆ ಎಲ್ಲ ಒಂದು ಬಿಸ್ನೆಸ್ ಬಿಟ್ಬಿಟ್ಟು ಇದನ್ನ ಮಾಡ್ತಾವ್ರೆ. ಏನೇನ್ ಮಾಡ್ತಾರೆ ಸರ್ ಇಲ್ಲಿ? ಬಾತ್ಕೋಳಿ, ನಾಟಿ ಕೋಳಿ, ಪಾರಿವಾಳ ಎಲ್ಲ ಮಾಡ್ತಾವ್ರ ಸರ್. ಹೊಸ್ದಾಗಿ ಶುರು ಮಾಡವ್ರೆ. ಹಣ್ಣಂಗಡಿ ವ್ಯಾಪಾರ ಮಾಡ್ತಾ ಇದ್ರು, ಕೊಬ್ಬರಿ, ಹಣ್ಣಂಗಡಿ, ಈ ತರ ಎಲ್ಲ ಬಿಟ್ಬಿಟ್ಟು ನಮ್ಮ ಸ್ನೇಹಿತರು ಒಳ್ಳೆ ವ್ಯಾಪಾರ ಮಾಡಕ್ ನಿಂತ್ಕೊಬಿಟ್ಟಾರ ಸರ್. ನೋಡಿ ಸರ್ ಬಾತ್ಕೋಳಿ ಜೊತೆ ಏನ್ ಹೇಳ್ತಾ ಇದ್ದಪ್ಪ ಇವು? 1,500. 3ರಿಂದ ಏನ್ ಹೇಳ್ತೀರಾ ಸರ್ ಜೊತೆ ಇದು? 1,500 ಜೊತೆ. 1,500. ಇದು ಮೊಟ್ಟೆಗೆ ತಿನ್ನೋದಕ್ಕೆ ಸರ್? ಇದು ಒಂದ್ಸಲಿ ಎಷ್ಟು ಮೊಟ್ಟೆ ಇಡುತ್ತೆ ಸರ್? ಮ್ಯಾಕ್ಸಿಮಮ್ ಒಂದು 20. ಅಲ್ಲ ಒಂದ್ಸಲಿ ಬೀಡ್ಗೆ ಎಷ್ಟು ಸಲ? 12, 10. ನೀವು ಮರಿ ಮಾಡಿಸಿ ಮತ್ತೆ ಮಾಡ್ತೀರಾ? ಮರಿ ಕೋಳಿಗೆ ಇಕ್ಬೇಕು ಸರ್. ಇದು ಮಾಡಲ್ಲ, ಕೋಳಿಗೆ ಇಕ್ಬೇಕಲ್ಲ. ಕೋಳಿ ಇಕ್ಬೇಕು. ಇದು ಮಾಡಲ್ವಾ ಮರಿ? ಮಾಡಲ್ಲ. ಕೋಳಿ ಇಕ್ಕಿ ಕೋಳಿಯಿಂದ ಮಾಡಬೇಕು ಬಾತ್ಕೋಳಿ. ಓಕೆ. ಈ ಪಾರಿವಾಳ ಸರ್? ಮರಿ ಮಾಡ್ತಾ ಅದು. ಎಷ್ಟು ಹೇಳ್ತಿದ್ರು ಒಂದು ಪಾರಿವಾಳ ಜೊತೆ? 600, 700. ಜೊತೆ. ಮತ್ತೆ ಸರ್ ಇನ್ನೇನೇನು ಮಾಡ್ತಾರೆ ಸರ್ ಇಲ್ಲಿ? ಬಾತ್ಕೋಳಿ ಎಲ್ಲ ಬರುತ್ತೆ ಸರ್. ಬಾತ್ಕೋಳಿ, ಟರ್ಕಿ, ಸೀಟಿ, ಒಂದೊಂದ್ಸರಿ ನಾಯಿ ಮರಿಗಳು ತಗೊಂಡ್ಬರ್ದು ನಾಯಿ ಮರಿಗಳು, ಜಾತಿ ನಾಯಿ ಮರಿಗಳು ತಂದು ಮಾರ್ತಾರೆ. ಈ ಸಂತೆಯಲ್ಲಿ ಎಲ್ಲ ಸೇಲ್ ಆಗುತ್ತೆ? ಎಲ್ಲ ಸೇಲ್ ಆಗುತ್ತೆ. ಹೆಚ್ಚಂದ್ರೆ ಕೋಳಿ, ನಾಟಿ ಕೋಳಿ. ನಾಟಿ ಕೋಳಿ ಸರ್. ಎಲ್ಲ ಜಾತಿಯವರು ಬರ್ತಾರೆ. ನಾಟಿ ಕೋಳಿ ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲ ತಗೊಂಡು ಹೋಗ್ತಾರೆ ಸರ್. ಪ್ರತಿಯೊಂದು ಎಲ್ಲ ಬರ್ತಾರೆ. ಇಲ್ಲಿ ಸುತ್ತಮುತ್ತಲು ಎಷ್ಟು ಹಳ್ಳಿ ಸೇರುತ್ತೆ ಸರ್ ಇಲ್ಲಿ? 100 ಹಳ್ಳಿ ಬರುತ್ತೆ ಸರ್. 100 ಹಳ್ಳಿ ಬರುತ್ತೆ ಇಲ್ಲಿ.
ನಮ್ಮ ಇದ್ರಲ್ಲೇನೆ ದೊಡ್ಡ ಸಂತೆ ಅಂದ್ರೆ ಇದು ಹೋಲ್ಸೇಲ್ ತರ ಮಾರೋದು ಹಾ, ಕಮ್ಮಿ ವ್ಯಾಪಾರ. ಹಾ ಹೋಲ್ಸೇಲ್ ಅಂತ ಏನಿಲ್ಲ, ರೇಟ್ ಫಿಕ್ಸಿಂಗ್ ಇಲ್ಲ ಇದು, ಹಾ ಆ ತರ ವ್ಯಾಪಾರ. ಅವ್ರಿಗೆ ಎಷ್ಟು ಇಷ್ಟ ಬಂದ್ರೆ ಅವ್ರು ಮಾರ್ಕೋಬಹುದು. ಹಾ, ಲೆಕ್ಕ ಇಲ್ಲಿ ಕಮಿಷನ್ ಏನಿಲ್ಲ ಸರ್ ಈ ಸಂತೆಯಲ್ಲಿ? ಕಮಿಷನ್ ಏನಿಲ್ಲ ಸರ್ ಇಲ್ಲಿ. ಯಾಕಂದ್ರೆ ಕೆಲವೊಂದ್ ಕಡೆ ಎಲ್ಲ ಕಮಿಷನ್ ಇಲ್ಲ ಇಲ್ಲ ಇಲ್ಲ, ಕಮಿಷನ್ ಏನಿಲ್ಲ, ಆರಾಮಾಗಿ ಬಂದ್ ರೈತರೇ ಡೈರೆಕ್ಟ್ ಆಗಿ ಮಾರ್ಕೊಂಡು ಹೋಗ್ಬ ಸರ್. ನಾಟಿ ಚಿಲ್ಲರೆ ಮಾರೋದು. ಚಿಲ್ಲರೆ ಮಾರೋದು ಸರ್, ಹಾ ಸಾಕ್ಬಿಟ್ಟು ಮಾರೋದು. ಹಾ ಅವ್ರು ಎಷ್ಟು ಬೇಕೋ ಅಷ್ಟು ಮಾರ್ಕೋಬಹುದು ಎಷ್ಟು ನಿಮ್ಮ ಮನೇಲಿ ಎಷ್ಟಿದೆ ಸರ್ ಇದು? ಸರ್. ಇಷ್ಟೇ ಸರ್ ಇರೋದು. ಹಾ ಅದು ನಾವು ಸಾಕಿದ್ವಿ, ಹಾ ಅದಕ್ಕೆ ಮಾರಾಕ್ಬಿಡೋಣ, ಮನೆ ನೋಡ್ಕೊಂಡು ಹಾ. ಮಾರಾಕ್ತಾ ಇದ್ವಿ. ನೀವು ಸಾಕಿ ಎಷ್ಟಿದ್ರೆ ಅಷ್ಟು ತರ್ತೀವಿ ಮಾರಕ್ಕೆ ಕೊಡ್ತೀರಾ? ಕಾಣೋದು ಮಾರೋದು, ತಗೊಳೋದು ಮಾರೋದು ಹಂಗೆ ಅಷ್ಟೇ. ಇಲ್ಲಿ ವ್ಯಾಪಾರ ಅಂದ್ರೆ ತಗೋಬರೋದು ಮಾರೋದು. ಹಾ ಬೇರೆ ನಾವು ತಗೊಂಡು ಹಾ ಹಳ್ಳಿಯಿಂದ ತಂದು ನಾವು ಮಾರೋದು. ಜಾತಿ ಎಲ್ಲ ಬರ್ತಾವ ಕೋಳಿಗಳೆಲ್ಲ ಇಲ್ಲಿ. ಹಾ ಬೆಣ್ಸೆವು ಹೇಳು ನಿಮ್ಗೆ ಯಾವ್ಯಾವ ತರ ಬೇಕು, ಬಾತ್ಕೋಳಿಯಿಂದ ಹಿಡಿದು ಒಂದೊಂದ್ ಕೋಳಿ ಬೆಣ್ಸೆವು ಎಲ್ಲ ವೆರೈಟಿ ಜಾತಿ, ಟರ್ಕಿ ಕೋಳಿ, ತಿರ್ಗಾ ನಿಮ್ಗೆ ಯಾವ ತರ ಬೇಕು ಎಲ್ಲಾ ಕೋಳಿ ಸಿಗ್ತವೆ. ಎಲ್ಲ ಕೋಳಿನೂ ಸಿಗುತ್ತೆ ಇಲ್ಲಿ. ನಾವ್ ಎಷ್ಟು ಈ ಸಂತೆಗೆ ಬಂದ್ರೆ ನಮ್ಗೆ ಯಾವ್ದು ಬೇಕಾ ಚೂಸ್ ಮಾಡ್ಕೋಬಹುದು. ಎಲ್ಲದು ಮೊಲ ಇಂದ ಹಿಡಿದು ಹಾ. ಎಲ್ಲ ಇದು ಪಾರಿವಾಳ, ಸಾಕು ಪ್ರಾಣಿಗಳೆಲ್ಲ ಬರ್ತವೆ ಇಲ್ಲಿ. ಸಾಕು ಪ್ರಾಣಿ ಎಲ್ಲ ಬರುತ್ತೆ. ಹಾ ಈ ಪಾರಿವಾಳ 600 ರೂಪಾಯಿ ಜೊತೆ ಯಾವ್ದಾದ್ರು ತಗೊಳ್ಳಿ, ಜೊತೆ 600 ರೂಪಾಯಿ. ಹಣ ಇದು ಬಹಳಷ್ಟು ವರ್ಷಗಳಿಂದ ನಡೀತಿರೋದಂತ ಸಂತೆ ಇದು. ಹಾ ಇದು ಎಷ್ಟು ವರ್ಷದಿಂದ ನಡ್ಕೊ ಬರ್ತಿದೆ? ಒಂದು 70 ರಿಂದ 80 ವರ್ಷದಿಂದಾನು ನಡೀತಾರೆ. ಹಾ ಹಳೇ ಇದು. ಸಂತೆ ಇದು. ಹಾ ನಮ್ ಕನ್ನಡ ಬಹಳಷ್ಟು ಚೆನ್ನಾಗಿ ಹೆಸರುವಾಸಿ ಅಂದ್ರೆ ಇದೆ ರಾಮಪುರ. ಹಾ, ಈ ಕಡೆ ಮೇಕೆಗಳಿಂದ ಹಿಡಿದು ಕೋಳಿಗಳು, ಪಾರಿವಾಳ, ಹಾ ಬೆಕ್ಕುಗಳು ಕೂಡ ಚೆನ್ನಾಗಿರೋ ಸಾಕುವಂತ ಬೆಕ್ಕುಗಳು, ಪರ್ಷಿಯನ್ ಕ್ಯಾಟ್ ಇರ್ಬೋದು, ಯಾವುದೇ ಜಾತಿ ಪಾರಿವಾಳ ಎಲ್ಲ ಬರ್ತವೆ ಇಲ್ಲಿ. ಹಾ. ಯಾವ್ದು ಬೇಕಾದ್ರೂ ಸೇಲ್ ಮಾಡ್ಬೋದು. ನಿಗದಿ ಅಂತ ಇಷ್ಟ ಏನಿಲ್ಲ, ಹಾ. ಲಾಭಕ್ಕೆ ಎಷ್ಟು ಬೇಕಾದ್ರೂ ಮಾರ್ಬೋದು ಅವ್ರು. ಕೇವಲ 5 ರೂಪಾಯಿ ಸುಂಕ ಮಾತ್ರ ಇರುತ್ತೆ. ಸುಂಕ 5 ರೂಪಾಯಿ ಕೊಡ್ಬೇಕು. ಹೌದು, ಸುಂಕ ಮಾತ್ರ 5 ರೂಪಾಯಿ ಕೊಡ್ಬೇಕು. ಫ್ಯಾನ್ಸಿ ಕೋಳಿ ಇರ್ತವೆ, ಟರ್ಕಿ ಕೋಳಿ ಇರ್ತವೆ, ಮತ್ತೆ ಲವ್ ಬರ್ಡ್ಸ್ ಬರ್ತವೆ, ಮೊಲ ಬರ್ತವೆ, ಹಾ. ಬೆಣ್ಸೆ ಕೋಳಿ ಬರ್ತವೆ, ಸೇಲಂ ಬರ್ತವೆ, ವಿವಿಧ ಬಣ್ಣದ ಕೋಳಿ ಎಲ್ಲ ಬರ್ತವೆ. ಮಾರಾಟಕ್ಕೆ ಯಾವ್ದು ಬೇಕಾದ್ರೂ ಮಾರ್ಬೋದು. ಇಲ್ಲಿ ಯಾವ್ದಾದ್ರು ಮಾರ್ಬೋದು. ಯಾರಿಗೂ ಯಾವ್ದು ನಿಯಂತ್ರಣ ಇಲ್ಲ. ಯಾವ್ದು ನಿಯಂತ್ರಣ ಇಲ್ಲ, ಕೇವಲ 5 ರೂಪಾಯಿ ಸುಂಕ ಮಾತ್ರ ಇರುತ್ತೆ ಅಷ್ಟೇ. ಹಾ. ಯಾವ್ದೇ ಕಾರಣಕ್ಕೂ ಯಾವ್ದು ನಿಯಂತ್ರಣ ಇಲ್ಲ. ಅವ್ರು ಎಷ್ಟು ಅಂದ್ರೆ ಬೇಕಾದ್ರೆ ಸುಂಕ ಹೆಂಗೆ ಎಷ್ಟಾದ್ರೂ ತರ್ಬೋದಾ? ಎಷ್ಟು 100 ಕೋಳಿ ತಂದ್ರು ಅಷ್ಟೇ 5 ರೂಪಾಯಿ. ತಲೆಗೆ 5 ರೂಪಾಯಿ ಅಷ್ಟೇ. ಒಂದ್ ಅಲ್ಲ, ಒಬ್ಬ ಮನುಷ್ಯನ್ಗೆ 5 ರೂಪಾಯಿ ಲೆಕ್ಕನ? ಅಲ್ಲ ತಲೆ ಕೋಳಿ 5 ಕೋಳಿ ಬಂದ್ರೆ 25 ರೂಪಾಯಿ ಆ ತರ. ಒಂದ್ ಕೋಳಿಗೆ 5 ರೂಪಾಯಿ ಅಷ್ಟೇ. ನೀವ್ ಎಷ್ಟಾದ್ರೂ ಕೋಳಿ ತರಿ, ಕೋಳಿ ಒಂದ್ ತಲೆ ಕೋಳಿಗೆ 5 ರೂಪಾಯಿ ಸುಂಕ. ಒಂದ್ ಕೋಳಿಗೆ 5 ರೂಪಾಯಿ ಕೊಡ್ಬೇಕು. ಅದ್ ಮಾರ್ಲಿಲ್ಲ ಅಂದ್ರೆ ಏನಿಲ್ಲ, ಅವ್ರು ಇಷ್ಟ. ಮಾರಿದ್ರೆ ಮಾರ್ಬೋದಿಲ್ಲ, ವಾಪಸ್ ಅಂತ ತಗೊಂಡು. ಅಲ್ಲ, ವಾಪಸ್ ತಗೊಂಡ್ರೆ 5 ರೂಪಾಯಿ ಹೋದಂಗೆ. ಹಾ ಟರ್ಕಿ ಕೋಳಿ ಸರ್ ಇದು. ಹಾ ಟರ್ಕಿ ಗಂಡು ಇದು. ಎಷ್ಟು ಕೆಜಿ ಬರ್ತದೆ ಸರ್ ಇದು? ಸರ್ ಒಂದು 5 ರಿಂದ 6 ಕೆಜಿ ಬರ್ಬೋದು ಇದು. ಹಾ. ಹಾ ಇದೇನ್ ರೇಟ್ ಸರ್ ಕೆಜಿ ಇದು? ಸರ್ ಕೆಜಿ ಇದು ಒಂದೊಂದು ಟೈಮ್ ಒಂದೊಂದ್ ತರ ಹೋಗುತ್ತೆ ಸರ್. ಹಾ 300 ರಿಂದ 400 ರೂಪಾಯಿ ಕೆಜಿ. ಹಾ, 200 ರಿಂದನು. ಹಾ ನಾಟಿ ಕೋಳಿ ತರನೇ ಇರುತ್ತೆ ಇದು? ಅದಕ್ಕಿಂತ ಚೆನ್ನಾಗಿರುತ್ತೆ ಸರ್. ಹಾ ಕಾಡುಗೋಳಿ ಟೈಪ್. ಹಾ ಇದೆಲ್ಲ ಕಡೆನೂ ಸಾಕ್ಬೋದು ಸರ್ ಇದನ್ನ? ಎಲ್ಲ ವೆದರ್ಗೂ ಸೆಟ್ ಆಗುತ್ತೆ ಸರ್ ಇದು. ಎಲ್ಲ ವೆದರ್ಗೂ ಸೆಟ್ ಆಗುತ್ತೆ. ಎಲ್ಲ ವೆದರ್ಗೂ ಸೆಟ್ ಹಾ. ಕೋಳಿ. ಇದು ಬಣ್ಣ ಚೇಂಜ್ ಆಗುತ್ತೆ ಸರ್ ಇದು. ಅದ್ ಹೆಂಗ್ ಸರ್ ಇದು? ಇದು ನೀಲಿ ಬಣ್ಣ ಒಂದ್ಸರಿ, ಹಾ ಒಂದ್ ಸ್ವಲ್ಪ ಕಲರ್ ಒಂಥರ ಚೇಂಜ್ ಆಗುತ್ತೆ ಇದು. ಹಾ ಫುಲ್ ಬ್ಲಡ್ ಬಂದಂಗ ಆಗುತ್ತೆ ಇದು. ಹಾ ತಿರ್ಗಾ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬಂದ್ಬಿಡ್ತೈತೆ. ಯಾಕೆ ಆ ತರ ಆಗೋದು? ಏನೋ ಜಾತಿನೇ ಆ ತರ ಸರ್. ಕಾಡುಗೋಳಿ ಟೈಪ್ ಇದು ಹಾ ಕೋಳಿ. ಲೆಕ್ಕಾಚಾರ ಆ ಥರನೇ ಇದೆ. ಡಿಫ್ರೆಂಟ್ ಈ ತಳಿ ಎಲ್ಲಿಂದ ತಂದ್ರಿ ಸರ್ ನೀವು? ಸರ್ ಇದು ಹಳ್ಳಿ ಮೇಲೆನೆ ಬೇರೆ ತಗೊಂಡು ಸಾಕಿರೋದು. ಹಾ ಬಣ್ಣ ಚೇಂಜ್ ಆಗುತ್ತೆ, ಹಾ ಸ್ವಲ್ಪ ಆಕ್ಷನ್ ಮಾಡುತ್ತೆ. ಹಾ ಚಿಕ್ಕ ಮಕ್ಳು ಯಾರು ಹತ್ರಕ್ಕೆ ಹೋಗಕ್ಕಾಗಲ್ಲ, ಹಾ ಹಿಡಿಯಕ್ ಹೋಗುತ್ತೆ. ಇದು ಅವನ್ನೆಲ್ಲ ಹಿಡುತ್ತೆ ಅಂತ ಅಂತಾರೆ. ಹೌದಾ ಸರ್? ನಿಜನಾ? ಸಾಯಿಸುತ್ತೆ, ತಿನ್ನಲ್ಲ. ಹಾ ಸಣ್ಣ ಪುಟ್ಟ ಇದ್ರೆ ತಿಂದಾಕ್ಬಿಡ್ತೈತೆ. ಹಾ ದಪ್ಪ ಇದ್ರೆ ಸಾಯಿಸ್ಬಿಡುತ್ತೆ. ಸಾಯಿಸ್ಬಿಡುತ್ತೆ. ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಈ ಕೋಳಿನ ಸಾಕ್ರೆ ಅವುಗಳೆಲ್ಲ ಮನೆ ಹತ್ರ ಬರಲ್ಲ? ಯಾವ್ದೇ ಕಾರಣಕ್ಕೂ ಬರಲ್ಲ ಸರ್. ಎಂಟ್ರಿ ಗೇಟಿಂದ ಒಳಗೆ ಬಿಟ್ಕೊಳಲ್ಲ. ಹಾ ಅವುಗಳು ಜರಿ ಹಾ ಆ ತರ ಏನಾದ್ರು ಪ್ರಾಣಿಗಳಿದ್ರೆ ಹಾ ಯಾವ ಒಳಗಡೆ ಬಿಡಲ್ಲ. ಕೆಟ್ಟ ಪ್ರಾಣಿಗಳನ್ನೆಲ್ಲ ದೂರ. ಚಿಕ್ಕ ಮಕ್ಳು ಹತ್ರ ಹೋಗಕ್ಕಲ್ಲ ಸರ್. ಹಾ ಆಕ್ಷನ್ಗೆ ಹೆದರ್ಕೊಬಿಡ್ತಾರೆಲ್ಲ. ಅದ್ ಮಾಡೋ ಆಕ್ಷನ್ಗೆ. ಹಾ ಹಾ ಮನೇಲಿ ಒಂದು ತಿಂಗಳು 2 ತಿಂಗಳು ಯಾರೋ ಪಾಪು ರೂಢಿ ಆದ್ರೆ ಪರವಾಗಿಲ್ಲ. ಹಾ ಬೇರೆ ಯಾರು ಹೊಸಬ್ರನ್ನ ಬಿಟ್ಕೊಳ. ಹೊಸಬ್ರನ್ನ ಬಿಟ್ಕೊಳ್ಳೋ ಹತ್ರ. ಹೊಸಬ್ರನ್ನ ಎಂಟ್ರಿ ಮಾಡ. ನಾಯಿಗಿನ್ನ ಪವರ್ ಸೇನೆ ಸಹ ಇದು ಈ ಕೋಳಿ. ಹಾ ಆಕ್ಷನ್ಗೆ ಹೆದರ್ಕೊಬಿಡ್ತಾರೆ. ಹಾ ಅದನ್ನ ನೋಡಿದ್ರೆ ಒಂಥರ ಭಯ ಆಗುತ್ತಲ್ಲ? ಆಗುತ್ತೆ ಸರ್. ಇನ್ನ ದಪ್ಪ ಇರುತ್ತೆ ಸರ್ ಇದು. ಸಣ್ಣ ಕೋಳಿ ಇನ್ನ ವರ್ಷದ ಇದು. 1 ವರ್ಷದಷ್ಟೇ. 1 ವರ್ಷ ಆಗಿದೆ ಸರ್ ಇದು? 1 ವರ್ಷ ಆಗಿದೆ ಅಷ್ಟೇ. ಹಾ 2 ವರ್ಷ ಆಗ್ಬಿಟ್ರೆ ಹಾ ಆ ಕೋಳಿ ಹತ್ರ ಯಾರು ದೊಡ್ಡವರೇ ಹೋಗಕ್ಕೆ ಹೆದರ್ಕೊಂತಾರೆ. ಹಾ ಅಷ್ಟು ದಪ್ಪ ಬರುತ್ತೆ ಅದು? ಅಷ್ಟು ದಪ್ಪ ಬರುತ್ತೆ ಸರ್. ಥ್ಯಾಂಕ್ ಯು ಸರ್ ಎಲ್ಲ ಮಾಹಿತಿ ಕೊಡೋದಕ್ಕೆ. ಹಾ ಓಕೆ ಸರ್, ಓಕೆ, ವೆಲ್ಕಮ್.